ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನೋದು ಕೂಡ ಅತಿ ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗಿದೆ. ಅದರಲ್ಲೂ ಕೂಡ ಪೀಕ್ ಅವರ್ನಲ್ಲಿ ಜನ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಬೇಕಾದಂತಹ ಪರಿಸ್ಥಿತಿ ಹಲವು ಕಡೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಬೆನ್ನಲ್ಲೇ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ ಸುತ್ತಮುತ್ತ ಮುಂದಿನ 3 ತಿಂಗಳು ಟ್ರಾಫಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನ್ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮೆಜೆಸ್ಟಿಕ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ರಸ್ತೆ ಬಂದ್, ರಸ್ತೆ ಮಾರ್ಗ ಬದಲು. ಕಾಮಗಾರಿಯಿಂದ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಕಾಮಗಾರಿ ಕಾರ್ಯ ಶುರು ಮಾಡಲು ಪ್ಲಾನ್ ಮಾಡಲಾಗಿದೆ. ಅದರ ಮುಂದುವರೆದ ಮೊದಲ ಭಾಗವಾಗಿ ಮೆಜೆಸ್ಟಿಕ್ನ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಿಂದ ಶಾಂತಲಾ ಸಿಲ್ಕ್ ಸರ್ಕಲ್ ವರೆಗೂ ವೈಟ್ ಟಾಪಿಂಗ್ ಕಾಮಗಾರಿ ಕೆಲಸ ಶುರುವಾಗ್ತಿದೆ. ಈಗಾಗಲೇ ವೈಟ್ ಟಾಪಿಂಗ್ ಕಾಮಗಾರಿ ಅಂತ ಬೋರ್ಡ್ ಹಾಕಿ ಬ್ಯಾರಿಕೇಡ್ ಹಾಕಲಾಗಿದೆ. ಜಲಮಂಡಳಿಯ ಪೈಪ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ. ಇನ್ನು ಈಗಾಗಲೇ ಕಾಮಗಾರಿ ಶುರುವಾಗಿದ್ದು ಪೈಪ್ಲೈನ್ ಕಾಮಗಾರಿ ಶುರುವಾಗಿದ್ದು ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಲಿದೆ. ದಿನನಿತ್ಯ ಲಕ್ಷಾಂತರ ವಾಹನ ಸಂಚರಿಸುವ ರಸ್ತೆಯಲ್ಲಿ ಕಾಮಗಾರಿ ಆರಂಭವಾಗಿರುವುದರಿಂದ ರಸ್ತೆಯನ್ನ ಬಂದ್ ಮಾಡಲಾಗಿದ್ದು ಪರ್ಯಾಯ ಮಾರ್ಗವನ್ನ ನೀಡಲಾಗಿದೆ. ಇದರಿಂದ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಶುರುವಾಗ್ತಾ ಇದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಿಂದ ಶಾಂತಲಾ ಸಿಲ್ಕ್ ಸರ್ಕಲ್ವರೆಗೂ. ಇದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಸರ್ಕಲ್ನಿಂದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಸರ್ಕಲ್ನಿಂದ ಶಾಂತಲಾ ಸಿಲ್ಕ್ ಸರ್ಕಲ್ವರೆಗೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿ ಈಗಾಗಲೇ ಪ್ರಾಥಮಿಕವಾಗಿ ಆರಂಭ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಶುರುವಾಗಿದೆ ಅಂತಲೂ ಕೂಡ ಈಗಾಗಲೇ ಈ ಒಂದು ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಪೈಪ್ಲೈನಿಂಗ್ ಕಾರ್ಯ ಈಗ ಶುರುವಾಗಿದೆ. ಅಂದರೆ ಜಲಮಂಡಳಿಯಿಂದ ಪೈಪ್ಲೈನ್ ಅಳವಡಿಕೆ ಏನು ಮಾಡಬೇಕು ಆ ಅಳವಡಿಕೆಯನ್ನು ಈಗಾಗಲೇ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಮುಂದಿನ 3 ತಿಂಗಳುಗಳ ಒಳಗಡೆ ಇದನ್ನು ಮುಗಿಸ್ಬೇಕು ಅನ್ನುವಂಥ ಟಾರ್ಗೆಟನ್ನು ಕೂಡ ಈಗ ಮಾಡಿರುವಂಥದ್ದು. ಈಗಾಗಲೇ ಈ ಕಾರ್ಯ ಮುಕ್ತಾಯ ಆದ ನಂತರ ಈ ರಸ್ತೆಯನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ ತಕ್ಷಣ ಮೆಜೆಸ್ಟಿಕ್ನಲ್ಲಿ ಟ್ರಾಫಿಕ್ ಜಾಮ್ ಸಹಜವಾಗಿ ಆಗುತ್ತೆ. ಈ ರಸ್ತೆ ಕ್ಲೋಸ್ ಮಾಡಿದ್ರೆ ಇನ್ನಷ್ಟು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಉಪ್ಪಾರಪೇಟೆಯಿಂದ ಶಾಂತಲಾ ಸಿಲ್ಕ್ ಸರ್ಕಲ್ ಅಂತ ಮೈಸೂರು ರೋಡು ಕಡೆಗೆ ಸಂಪರ್ಕ ಕಲ್ಪಿಸುತ್ತೆ. ರಾಜಾಜಿನಗರ, ರಾಜ್ಕುಮಾರ್ ರಸ್ತೆ, ಯಶವಂತಪುರ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ಪ್ರಮುಖ ರಸ್ತೆಯಲ್ಲಿ ಈಗ ವೈಟ್ ಟಾಪಿಂಗ್ ಕಾಮಗಾರಿ ಶುರುವಾಗಿರೋ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರಲ್ಲೂ ಇದು ಹೃದಯ ಭಾಗ ಆಗಿರೋದ್ರಿಂದ ಪ್ರಮುಖ ಬೆಂಗಳೂರಿನ ಪ್ರಮುಖ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಹೃದಯ ಭಾಗ ಆಗಿರೋದ್ರಿಂದ ತೀರ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ವೈಟ್ ಟ್ಯಾಪಿಂಗ್ನ ಪ್ರಾಥಮಿಕ ಹಂತದ ಕಾಮಗಾರಿಗಳು ಶುರುವಾಗಿರುವಂಥದ್ದು. ಪೈಪ್ಲೈನ್ಗಳನ್ನು ಈಗಾಗಲೇ ತಂದಿಲ್ಲಿ ಹಾಕಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಪೈಪ್ಲೈನ್ ಹಾಕಿರೋ ಹಿನ್ನೆಲೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು. ಒಟ್ಟಾರೆ ಮೆಜೆಸ್ಟಿಕ್ ಮೊದಲೇ ಸಂಚಾರ ದಟ್ಟಣೆ ಇರುವ ಪ್ರದೇಶ. ಇದರ ಮಧ್ಯೆ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಾ ಇದ್ದು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಇರಲಿದೆ. ಸಂಚಾರ ದಟ್ಟಣೆ ನಿವಾರಣೆಗೆ ಮಾರ್ಗೋಪಾಯ ಹೇಗಿರಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.